ಕ್ರಿಸ್ತನಲ್ಲಿ ಪ್ರಿಯವಾದವರೇ, ನಿಮ್ಮೆಲ್ಲರನ್ನು ಕೂಡ ಈ ಒಂದು 12ನೇ ಭಾಗಕ್ಕೆ ಪ್ರೀತಿಯಿಂದ ಬರಮಾಡ್ತೇನೆ. ಪರಿಶುದ್ಧಾತ್ಮ ದೇವರೊಂದಿಗೆ ಇನ್ನೂ ಆಳವಾಗಿ ನಡೆಯುವುದಕ್ಕೆ ಈ ಒಂದು ಧ್ವನಿ ಸುರುಳಿಯು ನಿಮಗೆ ಸಹಾಯವಾಗಿರಲಿ ಎಂಬುದಾಗಿ ಮನಸಾರೆ ಆಶಿಸ್ತೇನೆ. ನಮ್ಮನ್ನೇ ನಾವು ಮರೆತವರಾಗಿ ದೇವರ ಆತ್ಮನೊಂದಿಗೆ ಬೆರೆತು ಆತನಲ್ಲಿ ನಮ್ಮನ್ನೇ ನಾವು ಮೈಮರೆತು ಆರಾಧಿಸುವಂತಹ ಒಂದು ಸಮಯವಾಗಿ ಈ ಒಂದು ಗಳಿಗೆ ಮಾರ್ಪಡಲಿ ಎಂಬುದಾಗಿ ಮನಸಾರೆ ಆಶಿಸ್ತೇನೆ. ಬನ್ನಿ, ಆ ಪವಿತ್ರ ಆತ್ಮನನ್ನು ನಾವೆಲ್ಲರೂ ಆಹ್ವಾನಿಸೋಣ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ಬನ್ನಿ, ಎಲ್ಲರೂ ಹೃದಯದ ಅಂತರಾಳದಿಂದ ಆ ಪರಿಶುದ್ಧಾತ್ಮನನ್ನು ಕರೆಯೋಣ. ಆತನ ಪ್ರಸನ್ನತೆಯು ನೀವಿರುವ ಸ್ಥಳದಲ್ಲಿಯೇ ಅದು ಆವರಿಸಲ್ಪಡಲಿ. ಆ ಮಹಿಮೆಯು ನೀವು ಇರುವ ಕೋಣೆಯಲ್ಲೇ ಹಾಗೇ ಬಲವಾಗಿ ಇಳಿದು ಬರಲಿ. ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ದಿನವೆಲ್ಲ ನನ್ನ ನಡೆಸು, ದಿನವೆಲ್ಲ ನನ್ನ ನಡೆಸು. ನಿನ್ನ ಚಿತ್ತವ ನೆರವೇರಿಸು, ನಿನ್ನ ಚಿತ್ತವ ನೆರವೇರಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ನಮ್ಮೊಬ್ಬೊಬ್ಬರ ಮೇಲೆ ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ರಾಧನಬಾ ಯಲ್ಹದ್ರಬಲ ಹಸೆ ರಿಖಬಲ ಶಲ್ವರ. ಥ್ಯಾಂಕ್ ಯು ಲಾರ್ಡ್. ರೂಪಾಂತರ ನೀಡುವವನೇ, ನವಜೀವ ನೀಡಯ್ಯ. ರೂಪಾಂತರ
ತಪ್ಪಾಗದಂತೆ ಉಪಯೋಗಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಹಾಗೆ ಒಪ್ಪಿಸಿಕೊಡೋಣ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ಎಲ್ಲರೂ ಕೂಡ ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ನನ್ನ ಪ್ರೀತಿಯ ದೇವಜನ, ಹಾಗೆ ನಿಮ್ಮ ಕರಗಳನ್ನು ಇರುವ ಸ್ಥಳದಲ್ಲಿ ಎತ್ತುತ್ತಾ ಪವಿತ್ರಾತ್ಮನೇ ನನ್ನ ಮೇಲೆ ಸಂಚರಿಸು. ಒಣಗಿ ಹೋದ ಎಲುಬುಗಳ ಮೇಲೆ ಜೀವ ಶ್ವಾಸವಾಗಿ ಇಳಿದು ಬಂದಂತ ಪರಿಶುದ್ಧ ಆತ್ಮನೇ, ಆದಿಕಾಂಡ 1:2 ಕ್ರಮವಿಲ್ಲದೆ ಇದ್ದಂಥ, ಬರಿದಾಗಿದ್ದಂಥ, ಕತ್ತಲು ಕವಿದಿದ್ದಂಥ ಭೂಮಿಯ ಮೇಲೆ ಸಂಚರಿಸಿದ ದೇವರಾತ್ಮನೇ, ಈ ಒಂದು ಸಮಯದಲ್ಲಿ ನನ್ನ ಮೇಲೆ ಸಂಚರಿಸು. ನಿನ್ನ ಪ್ರಸನ್ನತೆಯು ಅಪ್ಪ ಈಗಲೇ ಆವರಿಸಿಕೊಳ್ಳಲಿ. ನನ್ನ ಮೇಲೆ ನೀ ಆಳ್ವಿಕೆ ಮಾಡು ಪರಿಶುದ್ಧಾತ್ಮ ದೇವರೇ ಎಂಬುದಾಗಿ ಹಾಗೇ ಒಪ್ಪಿಸಿಕೊಳ್ಳೋಣ. ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ, ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ, ಗಾಯವನ್ನು ಕಟ್ಟುವವನೇ, ನನ್ನ ಗಾಯವನ್ನು ಕಟ್ಟುವವನೇ, ಕಣ್ಣೀರೆಲ್ಲ ಒರೆಸುವವನೇ, ನನ್ನ ಕಣ್ಣೀರೆಲ್ಲ ಒರೆಸುವವನೇ, ಪರಿಶುದ್ಧ ಆತ್ಮನೇ. ಎಲ್ಲರೂ ಕೂಡ ಪರಿಶುದ್ಧ ಆತ್ಮನೇ, ಪರಿಶುದ್ಧ. Holy Ghost, you are welcome, Holy Ghost. ಯಾರ್ಯಾರೆಲ್ಲ ಈ ಸಮಯದಲ್ಲಿ ಅಪ್ಪ ನಿನ್ನ ಪ್ರಸನ್ನತೆಗಾಗಿ ಹಂಬಲಿಸ್ತಾ ಇದ್ದಾರೋ ಅವರೊಬ್ಬೊಬ್ಬರ ಮೇಲೆ ನಿನ್ನ ಬಲವಾದ ಪ್ರಸನ್ನತೆ, ನಿನ್ನ ಬಿಡುಗಡೆಯ ಪ್ರಸನ್ನತೆಯು ಅಪ್ಪ, ನಿನ್ನ ಸೌಖ್ಯಪಡಿಸುವ ಪ್ರಸನ್ನತೆಯು, ಗಾಯಗಳನ್ನು ಕಟ್ಟುವ ಪ್ರಸನ್ನತೆಯು, ರಹಬಲ ರೇಖಬಲ ಹಸಕೆ ರೀ ಬಾಬಾ 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 ಬಾಬಾ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರೋ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ರಬಾಶಾಲದುರೇ ಮೇರಿ ಖಬರ ಹದಲರ ಬರಹ. ಥ್ಯಾಂಕ್ ಯು ಲಾರ್ಡ್. ಅಪ್ಪ ನಿನಗೆ ವಂದನೆ, ನಿನಗೆ ವಂದನೆ ರಾಜ. ನನ್ನ ಪ್ರೀತಿಯ ದೇವಜನರೇ,
ಪರಿಶುದ್ಧಾತ್ಮ ದೇವರು ನಮ್ಮ ಮಧ್ಯದಲ್ಲಿ ವಾಕ್ಯ ಹೇಳ್ತದೆ, ಆತನು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು. ದೇವರಾತ್ಮನು ಎಲ್ಲೋ ಅಲ್ಲಿ ಬಿಡುಗಡೆ ಉಂಟು. ಅಸಾಧ್ಯಗಳು ಸಾಧ್ಯವಾಗುವಂಥದ್ದೇ ಪರಿಶುದ್ಧಾತ್ಮ ದೇವರು ನಮ್ಮ ಪರಿಸ್ಥಿತಿಗಳಲ್ಲಿ ಆತನು ಇಳಿದು ಬರುವಾಗಲೇ, ನಮ್ಮ ಒಂದು ಸಮಸ್ಯೆಗಳ ಮಧ್ಯದಲ್ಲಿ, ನಮ್ಮ ಒಂದು ಸಮಸ್ಯೆಗಳು ಗುಡ್ಡದಂಥ ಸಮಸ್ಯೆಗಳ ಮಧ್ಯದಲ್ಲಿ ಆ ಪರಿಶುದ್ಧಾತ್ಮ ದೇವರು ಇಳಿದು ಬರುವಾಗಲೇ ಎಲ್ಲ ಕಾರ್ಯಗಳಲ್ಲಿಯೂ ಅಸಾಧಾರಣವಾದಂಥ ಕಾರ್ಯಗಳು, ಅದ್ಭುತಗಳು ನಡೆಯುವಂಥದ್ದಾಗಿದೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ಕೂಡ ನಾವೆಲ್ಲರೂ ಕೂಡ ಆ ತ್ರೇಕತ್ವದ ಆ ಒಂದು ಮೂರನೇ ವ್ಯಕ್ತಿಯಾಗಿರುವ ಆ ದೇವರ ಆತ್ಮನನ್ನು ನಾವೆಲ್ಲರೂ ಕೂಡ ಪೂರ್ಣ ಹೃದಯದಿಂದ ಆತನನ್ನು ಮಹಿಮೆ ಪಡಿಸೋಣ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ಆತನು ಹೇಳಿದ ಮಾತು, ನಿಮಗೆ ಆತನ ಬಗ್ಗೆ ಗೊತ್ತು, ಆದರೆ ಲೋಕವು ಆತನನ್ನು ಅರಿಯುವುದಿಲ್ಲ. ಲೋಕಕ್ಕೆ ಆತನು ಯಾರೆಂಬುದಾಗಿ ಗೊತ್ತಿಲ್ಲ, ಆದರೆ ನಿಮಗೋ ಆತನು ಗೊತ್ತು. ಆ ಸತ್ಯದ ಆತ್ಮನು ನಿಮಗೆ ಗೊತ್ತೆಂಬುದಾಗಿ ನನ್ನ ಪ್ರೀತಿಯ ದೇವಜನರೇ, ನಮ್ಮೊಳಗೆ ವಾಸ ಮಾಡುವಂಥ ಆ ದೇವರ ಆತ್ಮನನ್ನು ನಮಗಾಗಿ ಪರಲೋಕವನ್ನೇ ಬಿಟ್ಟು ಹಳೆ ಒಡಂಬಡಿಕೆಯಲ್ಲಿ ಆತನ ಕಾರ್ಯವನ್ನು ನೆರವೇರಿಸುವವರೆಗೂ ಮಾತ್ರವೇ ಒಬ್ಬರ ಮೇಲೆ ಇಳಿದು ಬಂದು ಹಿಂತಿರುಗಿ ಹೋಗುತ್ತಿದ್ದಂಥ ಆತ್ಮವು ಕ್ರಿಸ್ತನು ನಮ್ಮ ಮೇಲೆ ಆತನ ರಕ್ತವನ್ನು ಸುರಿಸಿ ತೊಳೆದಿದ್ದರಿಂದ, ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದರಿಂದ, ನಮ್ಮ ಅರ್ಹತೆ ನಮಗಿಲ್ಲದೆ ಹೋದರೂ ಆ ಪರಿಶುದ್ಧಾತ್ಮ ದೇವರು ನಮ್ಮೊಳಗೆ ವಾಸ ಮಾಡಲು, ನಮ್ಮ ಒಂದು ದುಃಖಗಳನ್ನು ಸಂತೋಷವಾಗಿ ಮಾರ್ಪಡಿಸಲು, ಅಸಾಧ್ಯವಾದಂಥ ಕಾರ್ಯಗಳನ್ನು ಸಾಧ್ಯವನ್ನಾಗಿ ಆಗಿಸಲು, ನಮ್ಮನ್ನು ಇನ್ನೂ ಹತ್ತಿರದಲ್ಲಿ ದೇವರೊಂದಿಗೆ ನಡೆಸಲು, ಕ್ರಿಸ್ತನ ಸ್ವರೂಪದಲ್ಲಿ ನಾವು ಮಾರ್ಪಡಲು ಆ ಪರಿಶುದ್ಧಾತ್ಮ ದೇವರು ನಮ್ಮೊಳಗೆ ಆತನು ವಾಸವಾಗಿದ್ದಾನಲ್ಲ, ನಮ್ಮನ್ನು ಉಪಯೋಗಿಸ್ತಾನಲ್ಲ. ಅದಕ್ಕಾಗಿ ನಾವು ಸ್ತೋತ್ರ ಹೇಳೋಣ, ಆತನನ್ನು ನೋಡಿ ಹೇಳೋಣ, ಪರಿಶುದ್ಧಾತ್ಮ ದೇವರೇ, ನೀವು ನನಗೆ ಸಾಕು, ನೀವು ಸಾಕು ನನಗೆ ಅಪ್ಪ, ನಿನ್ನ ಪ್ರಸನ್ನತೆ ನನಗೆ ಸಾಕು ಅಯ್ಯ. ಈ ಲೋಕದಲ್ಲಿ ಅಪ್ಪ ಸಹಸ್ರಾರು ವರ್ಷಗಳು ನಾ ಬದುಕಿದ್ದಕ್ಕಿಂತಲೂ ನಿನ್ನ ಸಮ್ಮುಖದಲ್ಲಿರುವಂಥ ಒಂದೇ ಒಂದು ದಿನ ಅದು ಮೇಲಾದದಪ್ಪ, ಮೇಲಾದದ್ದು. ನಿನಗೆ ಕೋಟಿ ಸ್ತೋತ್ರಗಳು ರಾಜ. ಅಪ್ಪ, ಬಲದಿಂದ ಆಗದೇ ಇರುವಂಥ ಕಾರ್ಯಗಳನ್ನು, ಪರಾಕ್ರಮದಿಂದ ಆಗದೇ ಇರುವಂಥ ಕಾರ್ಯಗಳನ್ನು ಅಪ್ಪ ನೀವು ಮಾಡಿ ಮುಗಿಸುವ ದೇವರಾಗಿದ್ದೀರ ಅಪ್ಪ. ಅದಕ್ಕಾಗಿ ಜಕರಿಯ 4:6 ಈ ರೀತಿಯಾಗಿ ಹೇಳ್ತದೆ, ನಮ್ಮ ಬಲದಿಂದ ಆಗದೇ ಇರುವಂಥದ್ದು, ಪರಾಕ್ರಮದಿಂದ ಆಗದೇ ಇರುವಂಥದ್ದು ನಿನ್ನ ಆತ್ಮನಿಂದ ಸಾಧ್ಯ ಎಂಬುದಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ 8 ಪೌಲನು ಈ ರೀತಿಯಾಗಿ ಹೇಳ್ತಾನೆ, ಓ ಕ್ರಿಸ್ತನನ್ನು ಸಮಾಧಿಯಿಂದ ಎಬ್ಬಿಸಿದ ಆ ದೇವರಾತ್ಮನು, ಕರ್ತನೆ ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲಪ್ಪ, ನೀನಿದ್ದರೆ ಸಾಕು ನನ್ನ ಜೀವಿತದಲ್ಲಿ ಎಲ್ಲವೂ ಸಾಧ್ಯವೇ, ಎಲ್ಲವೂ ಕೂಡ ಅಪ್ಪ ಆಗುವಂಥದ್ದು, ಆಮೇಲೆ ಎನ್ನುವಂಥದ್ದೇ ನನ್ನ ಜೀವಿತದಲ್ಲಿ ಎಲ್ಲವೂ ಅಪ್ಪ. ಅಪ್ಪ ನಿನ್ನನ್ನು ಕೊಂಡಾಡ್ತಾನೆ, ನಿನ್ನನ್ನು ನಾ ಮಹಿಮೆ ಪಡಿಸ್ತೇನೆ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಆತ್ಮನು ನನ್ನೊಳಗೆ, ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ, ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ.
ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಬಿಡುಗಡೆಯೋ ದೊರಕಬೇಕು ಸೆರೆಯಾದ ಸರ್ವರಿಗೂ. ಬಿಡುಗಡೆಯೋ ದೊರಕಬೇಕು ಸೆರೆಯಾದ ಸರ್ವರಿಗೂ. ಬಂಧನಗಳ ಬಿಚ್ಚಬೇಕು, ಹೊಡೆದು ಹಾಕಬೇಕು. ಬಂಧನಗಳ ಬಿಚ್ಚಬೇಕು, ಹೊಡೆದು ಹಾಕಬೇಕು. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಸ್ತುತಿ ವಸ್ತ್ರ ಧರಿಸಬೇಕು ಜಜ್ಜಲ್ಪಟ್ಟ ಜನರಿಗೆ. ಸ್ತುತಿಯ ವಸ್ತ್ರ ಧರಿಸಬೇಕು ಜಜ್ಜಲ್ಪಟ್ಟ ಜನರಿಗೆ. ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲಬೇಕು. ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲಬೇಕು. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ. ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಪ್ರೀತಿ ದೇವಜನರೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ನ್ಯಾಯಾಧಿಪತಿಗಳ ಪುಸ್ತಕ ಅದರಲ್ಲಿ 15ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳಲ್ಲಿ ನಾವು ತಿರುಗಿಸಿಕೊಳ್ಳೋದಾದರೆ, ಅಲ್ಲಿ ಸಿಂಸೋನನು ಒಂದು ಬಹಳ ದುಃಖಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಆತನು ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಸಿಂಸೋನನ ಜೀವಿತವೇ ಒಂದು ಪ್ರತ್ಯೇಕಿಸಲ್ಪಟ್ಟಂಥ ಜೀವನ. ದೇವರಿಗಾಗಿ, ದೇವರ ಜನರಿಗಾಗಿಯೇ ಒಪ್ಪಿಸಿಕೊಡಲ್ಪಟ್ಟಂಥ ಒಂದು ಬದುಕು ಆತನದು. ಇಸ್ರಾಯೇಲನ್ನು ವಿಮೋಚಿಸುವುದಕ್ಕಾಗಿ, ಫಿಲಿಸ್ಟಿಯರ ಕೈಗಳಿಂದ ಬಿಡಿಸುವುದಕ್ಕಾಗಿ ದೇವರು ಅವನ ಮೇಲೆ ಒಂದು ವಿಶೇಷವಾದಂಥ ಅಭಿಷೇಕವನ್ನು ಸುರಿಸಿದನು. ಪ್ರಿಯರೇ, ಆತನ ಮೂಲಕ ದೇವರು ಬಲವಾದ ಕಾರ್ಯಗಳನ್ನು ಮಾಡುತ್ತಲೇ ಬಂದರು. ಆ ಒಂದು ವೈರಿಗಳಿಗೆ ಸಿಂಸೋನನೆಂದರೆ ಒಂದು ಸಿಂಹ ಸ್ವಪ್ನವಾಗಿ ಇದ್ದನು. ಯಾವ ಸಮಯದಲ್ಲಿ ಆತನ ಮೂಲಕ ದೇವರು ಏನು ಮಾಡ್ತಾನೆ ಎನ್ನುವಂಥದ್ದನ್ನು ಯಾರಿಗೂ ಕೂಡ ಅರ್ಥವಾಗ್ತಾ ಇರಲಿಲ್ಲ.
ದೇವರ ಆತ್ಮನು ಆತನ ಮೇಲೆ ಇಳಿದು ಬರುವಾಗಲೆಲ್ಲ ಆತನು ಸಾಧಾರಣವಾದ ಮನುಷ್ಯನಾಗಿ ಇರ್ತಿರಲಿಲ್ಲ. ವೈರಿಗಳೆಲ್ಲರಿಗೂ ಕೂಡ ಆತನು ಅಸಾಧ್ಯವೆನ್ನುವಂಥ ಒಂದು ವ್ಯಕ್ತಿಯಾಗಿ ಮಾರ್ಪಡ್ತಿದ್ದ. ಈ ಒಂದು ಅಧ್ಯಾಯದಲ್ಲಿ ಒಂದು ದುಃಖಕರವಾದಂಥ ಒಂದು ಘಟನೆ ಉಂಟಾಗ್ತದೆ. ಏನೆಂದರೆ, ಈ ಫಿಲಿಸ್ಟಿಯರು ಅವರ ಊರ ಹೊರಗೆ ಇಸ್ರೇಲ್ ವಿರುದ್ಧವಾಗಿ ಬಂದು ಅವರು ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರುವಂಥದ್ದನ್ನು ಆ ಇಸ್ರೇಲ್ ಜನರನ್ನು ಕಂಡು ಅವರು ಹೋಗಿ ಕೇಳ್ತಾರೆ, ಯಾಕೆ ನಮ್ಮನ್ನು ಹಿಂಸಿಸುವುದಕ್ಕೆ ಬಂದಿದ್ದೀರಾ? ನಿಮ್ಮನ್ನು ಯುದ್ಧ ಮಾಡಿ ಜಯಿಸುವಂಥ ಬಲವು ನಮಗಿಲ್ಲ. ನಾವು ಸೋತು ಹೋಗಿದ್ದೇವೆ ಈ ಒಂದು ಯುದ್ಧದಿಂದ, ಈ ಒಂದು ಜಗಳಗಳಿಂದ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಎಂಬುದಾಗಿ ಕೇಳಿದಾಗ ಆ ಫಿಲಿಸ್ಟಿಯರ ಪಾಳ್ಯದಲ್ಲಿದ್ದಂಥ ನಾಯಕರುಗಳು ಹೇಳ್ತಾರೆ, ನಾವು ನಿಮಗೆ ಹಾನಿ ಮಾಡಬಾರ್ದೆಂದರೆ ನೀವು ಸಿಂಸೋನನನ್ನು ನಮ್ಮ ಕೈಯಲ್ಲಿ ಒಪ್ಪಿಸಿಕೊಡಬೇಕೆಂಬುದಾಗಿ. ನೀವು ನಮ್ಮ ಕೈಯಲ್ಲಿ ಒಪ್ಪಿಸಿಕೊಡುವುದಾದರೆ ನಿಮ್ಮ ಯಾರನ್ನು ಕೂಡ ನಾವು ಯಾವ ರೀತಿಯಲ್ಲೂ ಹಾನಿ ಮಾಡುವುದಿಲ್ಲ ಎಂಬುದಾಗಿ ಅವರು ಹೇಳುವುದ ಕೂಡಲೇ ಅವರೆಲ್ಲರೂ ಕೂಡ ಸಿಂಸೋನನ್ನು ಹುಡುಕಿಕೊಂಡು ಆ ಒಂದು ಗವಿಗಳಲ್ಲಿ ಇರುವಂಥ ಆ ಸಿಂಸೋನನ ಬಳಿಯಲ್ಲಿ 3,000 ಜನ ಇಸ್ರೇಲರು ಹೋಗಿ ಆತನ ಬಳಿಯಲ್ಲಿ ಬಂದು ಹೇಳ್ತಾರೆ, ನಾವು ನೆಮ್ಮದಿಯಾಗಿರುವುದಕ್ಕೆ ನಿನಗೆ ಮನಸ್ಸಿಲ್ಲವೋ? ನಾವು ಈ ರೀತಿಯಲ್ಲೇ ಬಡದಾಡಿಕೊಂಡು ವೈರಿಗಳ ಕೈಯಲ್ಲಿ ಪಾಲಾಗಿ ಸಾಯಬೇಕು? ಅವರು ನಮಗಿಂತ ಬಲಿಷ್ಠರಲ್ವೇ? ಅವರನ್ನು ಯಾಕೆ ನೀ ಕೆರಳಿಸ್ತಾನೆ ಇದೆಯಾ ಎಂಬುದಾಗಿ ಅವರು ಹೇಳುವಂಥ ಮಾತುಗಳು ನಿಜವಾಗಲೂ ಅದು ಸಿಂಸೋನನಿಗೆ ದೊಡ್ಡ ಗಾಯವಾಗಿರ್ಬೋದಲ್ವ? ಯಾವ ಜನರಿಗೋಸ್ಕರ ಆ ಸಿಂಸೋನನು ತನ್ನ ಜೀವನವನ್ನೇ ಆತನು ಯೋಚಿಸದೆ, ತನ್ನ ಒಂದು ಸ್ವಾರ್ಥತೆಯನ್ನು ಯೋಚಿಸದೆ, ಆ ಜನರ ಬಿಡುಗಡೆಗಾಗಿ, ಆ ಜನರು ಚೆನ್ನಾಗಿರಬೇಕೆಂಬುದಾಗಿ ವೈರಿಗಳ ಮುಂದೆ ಹೋಗಿ ಯುದ್ಧ ಮಾಡುತ್ತಿದ್ದಂಥ ಆ ಒಂದು ಸಿಂಸೋನನನ್ನು ಶ್ಲಾಘಿಸುವುದನ್ನು ಬಿಟ್ಟು, ಆ ಜನರು ಬಂದಾಗ, ಸಿಂಸೋನ್, ನಾವು ನಿನ್ನೊಂದಿಗೆ ಇದ್ದೇವೆ, ನೀ ಭಯಪಡಬೇಡ, ನಾವು ಆ ಒಂದು ವೈರಿಗಳ ವಿರುದ್ಧವಾಗಿ ಹೋರಾಡುವುದಕ್ಕೆ ನಾವು ನಿನ್ನ ಸಂಗಡ ನಿಲ್ತೇವೆ, ನೀ ಎದೆಗುಂದಬೇಡ, ನಾವೆಲ್ಲ ಇದ್ದೇವೆಂಬುದಾಗಿ ಮಾತನಾಡಬೇಕಾದಂಥ ಇವರುಗಳು ಅವ್ರು ಬೇಡ್ಕೊಳ್ತಾರೆ, ನಾವೆಲ್ಲರೂ ಬದುಕಬೇಕಂದ್ರೆ ನೀ ದಯವಿಟ್ಟು ವೈರಿಗಳ ಪಾಲಾಗು, ನಿನ್ನ ಒಪ್ಪಿಸ್ಕೊಟ್ಬಿಟ್ರೆ ಅವ್ರು ನಮ್ಮನ್ನ ಏನೂ ಮಾಡಲ್ಲ ಎಂಬುದಾಗಿ ಅವರು ಹೇಳಿರೋದರಿಂದ ದಯವಿಟ್ಟು ಬೇಡ್ಕೊಳ್ತೇವೆ ಸಿಂಸೋನ್, ನೀ ವೈರಿಗಳ ವಶಕ್ಕೆ ನೀನು ಒಪ್ಪಿಸ್ಕೊಟ್ಬಿಡು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಸಿಂಸೋನನ್ನು ಹೇಳ್ತಾನೆ, ಅವರು ವೈರಿಗಳ ಪಾಲಲ್ಲಿ ಒಪ್ಪಿಸಿಕೊಡ್ರಿ, ಆದರೆ ನೀವು ನನಗೇನು ಮಾಡೋದಿಲ್ಲ ಎಂಬುದಾಗಿ ನನಗೆ ಮಾತು ಕೊಡೋದಾದರೆ ನಾನು ಬರ್ತೇನೆ ಎಂಬುದಾಗಿ. ಯಾಕಂದರೆ ವೈರಿಗಳನ್ನು ಸೋಲಿಸುವಂಥದ್ದು, ವೈರಿಗಳನ್ನು ವಿರುದ್ಧವಾಗಿ ಯುದ್ಧ ಮಾಡಿ ಅವರನ್ನೆಲ್ಲರನ್ನು ಸಾಯಿಸುವಂಥದ್ದು ದೊಡ್ಡ ವಿಷಯವಾಗಿರಲಿಲ್ಲ. ಆದರೆ ತನ್ನ ಜನರೇ ಎದುರಾಗಿ ಬಂದರೆ ಸಿಂಸೋನಿನಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಈ ಒಂದು ದಿನ ನನ್ನ ಸ್ವರವನ್ನು ಕೇಳುತ್ತಿರುವಂಥ ದೇವರ ಮಗುವೆ, ಈ ಒಂದು ದಿನ ಮತ್ತೊಬ್ಬರಿಗಾಗಿ ನಿನ್ನ ಜೀವಿತವನ್ನು ನಿನ್ನ ಬಗ್ಗೆ ಯೋಚನೆ ಮಾಡದೆ, ನಿನ್ನ ಒಂದು ಕಷ್ಟಗಳ ಬಗ್ಗೆ, ನಿನಗಿರುವಂಥ ಅಗತ್ಯತೆಗಳ ಬಗ್ಗೆ ಯೋಚನೆ ಮಾಡದೆ, ನಿನ್ನ ಜೀವನ, ನಿನ್ನ ಒಂದು ಭವಿಷ್ಯ, ನಿನ್ನ ಒಂದು ಆರ್ಥಿಕತೆ ಎಂಬುದಾಗಿ ಯಾವುದನ್ನು ಯೋಚನೆ ಮಾಡದೆ, ಹಗಲು ಇರುಳು ಎಂಬುದಾಗಿ ನೋಡದೆ ಮತ್ತೊಬ್ಬರಿಗಾಗಿ ರಾತ್ರಿ ಹಗಲು ಶ್ರಮಿಸಿದ. ಈಗ ಯಾರಿಗಾಗಿ ನೀವು ಕಷ್ಟಪಟ್ಟರೋ, ಯಾರಿಗಾಗಿ ದುಃಖಪಟ್ಟರೋ, ಯಾರಿಗಾಗಿ ಕಣ್ಣೀರಿಟ್ರೋ, ಯಾರಿಗಾಗಿ ನೀವು ನಿಂತು ಎಲ್ಲ ಜನರ ಮುಂದೆ ಎಲ್ಲ ಸಮಸ್ಯೆಗಳನ್ನು ಹೋರಾಡಿ ನಿಂತರೋ, ಅದೇ ಜನರು ಈ ದಿನ ವೈರಿಗಳ ಕೈಯಲ್ಲಿ ಒಪ್ಪಿಸಿಕೊಡುವುದಕ್ಕೆ ನಿಂತಿದ್ದೀರಾ? ವೈರಿಗಳ ಕೈಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ತಾವು ಚೆನ್ನಾಗಿರಬೇಕು ಎಂಬುದಾಗಿ ಸ್ವಾರ್ಥತೆಯಲ್ಲಿ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ? ನಿಮಗಿರುವಂಥ ಆ ನೋವನ್ನು ಹೇಳಿಕೊಳ್ಳೋದಕ್ಕೂ ಆಗದೆ, ಅರ್ಥಪಡಿಸುವುದಕ್ಕೂ ಅರ್ಥವಾಗದೇ ಇರುವಂಥ ಜನರ ಮಧ್ಯದಲ್ಲಿ ಕಣ್ಗಳೆಲ್ಲ ದುಃಖದಿಂದ, ಕಣ್ಣೀರಿನಿಂದ ತುಂಬಲ್ಪಟ್ಟು ಎದೆ ಭಾರವುಳ್ಳವರಾಗಿದ್ದು, ಈ ದಿನ ನೀವು ನನ್ನನ್ನು ಏನು ಮಾಡದೇ ಇದ್ದರೆ ಸಾಕು, ವೈರಿಗಳ ಕೈಯಲ್ಲಿ ನನ್ನನ್ನು ಒಪ್ಪಿಸಿಕೊಟ್ಬಿಡಿ ಎಂಬುದಾಗಿ ಹೇಳುವಂಥ ಒಂದು ದುರ್ದೈವ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ನೀವು ನಡೀತಾ ಇದ್ದೀರಾ? ಯಾರು ಕೇಳದೆಯೋ, ಯಾರು ನಿಮ್ಮ ಬಳಿಯಲ್ಲಿ ಬೇಡದೆಯೋ ಅವರ ಸಂಕಷ್ಟಗಳನ್ನು ನೋಡಿ ತಡಿಲಿಕ್ಕಾಗದೆ ಹೋರಾಡಿದ ನಿಮ್ಮ ಬದುಕಿಗಾಗಿ
ಈ ದಿನ ಜನರು ನಿಮ್ಮನ್ನೇ ಮರ್ತು ಬಿಟ್ರ? ನೀವು ತೋರಿಸಿದ ಆ ಪ್ರೀತಿ, ನೀವು ತೋರಿಸಿದಂಥ ಆ ಕಪಟ ಇಲ್ಲದೆ ಇರುವಂಥ, ಸ್ವಾರ್ಥತೆ ಇಲ್ಲದೆ ಇರುವಂಥ, ನಿಷ್ಕಲ್ಮಶವಾದಂಥ ಆ ಒಂದು ತ್ಯಾಗ ಎಲ್ಲರಿಗೂ ಮರ್ತೋಯ್ತಾ? ಪ್ರೀತಿಯ ದೇವಜನರೇ, ಸಿಂಸೋನನ ಜೀವಿತದಲ್ಲಿಯೂ ಹಾಗೆ ಆಗೋಯ್ತು. ಆತನು ಹೇಳಿದ ಕೂಡಲೇ ಹೊಸ ಹಗ್ಗವನ್ನು, ಇದುವರೆಗೂ ಯಾವುದಕ್ಕೂ ಕಟ್ಟದೇ ಇರುವಂಥ ಹೊಸ ಹಗ್ಗಗಳನ್ನು, ದೊಡ್ಡ ದೊಡ್ಡ ಹಗ್ಗವನ್ನು ತಂದು ಆತನ ಕೈಗಳಿಗೆ ಕಟ್ಟಿ ಆತನನ್ನು ಎಳೆದುಕೊಂಡು ಆ ಫಿಲಿಸ್ಟಿಯರ ಕೈಯಲ್ಲಿ ಒಪ್ಪಿಸಿಕೊಡುವುದಕ್ಕೆ ಒಂದು ಸಂತೋಷ ಇವರ ಮುಖಗಳಲ್ಲಿ. ಸಿಂಸೋನನು ಆತನು ಬಲಿಯಾಗಿ ಸಾಯುವುದಕ್ಕೆ ಆತನು ಇವರ ಮಾತಿಗೆ ಒಪ್ಪಿಕೊಂಡು ಬಿಟ್ಟ ಎನ್ನುವಂಥ ಒಂದು ಸಂತೋಷ ಅವರ ಮುಖಗಳಲ್ಲಿ. ಇನ್ಮೇಲೆ ಫಿಲಿಸ್ಟಿಯರ್ ನಮ್ಮನ್ನ ಏನು ಮಾಡಲ್ಲ, ಈತನು ಅಳಿದು ಹೋಗ್ಲಿ, ಈತನು ನಾಶವಾಗಿ ಹೋಗ್ಲಿ ಎನ್ನುವಂಥ ಸ್ವಾರ್ಥ ಬದುಕುಗಳ ಮಧ್ಯದಲ್ಲಿ ಈ ದಿನ ನೀವು ಇದ್ದೀರಾ? ನಾನು ಚೆನ್ನಾಗಿದ್ದರೆ ಸಾಕು, ನನ್ನ ಕುಟುಂಬ ಚೆನ್ನಾಗಿದ್ದರೆ ಸಾಕು, ನೀವು ಹೇಗಾದರೂ ಹಾಳಾಗೋಗ್ರಿ ಎಂಬುದಾಗಿ ಕೇವಲ ಒಂದು ಕರಿಬೇವಿನಂತೆ ನಿಮ್ಮನ್ನು ಉಪಯೋಗಿಸಿ ಈ ಒಂದು ದಿನ ನಿಮ್ಮನ್ನು ಬೀಸಾಡಿಬಿಟ್ಟಂಥ ಜನರ ಮಧ್ಯದಲ್ಲಿ ನೀವು ವಾಸವಾಗಿದ್ದೀರಾ ಪ್ರಿಯರೇ. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಆ ಒಂದು ಫಿಲಿಸ್ಟಿಯರ ಬಳಿಯಲ್ಲಿ ಸಮೀಪಿಸುತ್ತಿರುವಾಗ ಒಬ್ಬರಲ್ಲ ಇಬ್ಬರಲ್ಲ 3,000 ಜನರು, ಯಾರೆಲ್ಲ ಸಿಂಸೋನನ ಪರವಾಗಿ ನಿಂತು ಆ ಫಿಲಿಸ್ಟಿಯರ ವಿರುದ್ಧವಾಗಿ ಹೋರಾಡಿದ್ರಂದ್ರೆ ಬಂದಿದ್ದಂಥ ಆ 1,000 ಜನರು ಅವರು ದಿಕ್ಕು ಪಾಲಾಗಿ ಓಡೋಗ್ತಿದ್ರು. ಆದರೆ ಆ 3,000 ಜನರು ಕೂಡ ತನ್ನದೇ ಆದಂಥ, ತನ್ನದೇ ಜನರಿಗಾಗಿ ಹೋರಾಡುತ್ತಿರುವಂಥ, ತಮ್ಮ ಮಕ್ಕಳಿಗಾಗಿ, ತಮ್ಮ ಕುಟುಂಬಕ್ಕಾಗಿ, ತಮ್ಮ ದೇಶಕ್ಕಾಗಿ ಹೋರಾಡ್ತಿದ್ದಂಥ ಒಬ್ಬನನ್ನು ಒಪ್ಪಿಸಿಕೊಡಲು ಸಿದ್ಧರಾಗಿ ಸಂತೋಷದಿಂದ ಹೊರಡುವ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ಯಾವಾಗ ಅವರು ಆ ಒಂದು ವೈರಿಯ ಆ ಒಂದು ಪಾಳೆಯವು ಎಲ್ಲಿತ್ತೋ ಅವರ ಬಳಿಯಲ್ಲಿ ಇವರು ಹತ್ತಿರ ಹಾದು ಹೋಗುತ್ತಿರುವಾಗ ದೂರದಿಂದ ಸಿಂಸೋನನ 2 ಕೈಗಳು ಕಟ್ಟಲ್ಪಟ್ಟದ್ದಾಗಿ ಸಿಂಸೋನನ ಎಳೆದುಕೊಂಡು ಬರುವಂಥ ಅದನ್ನು ಆ ವೈರಿಗಳು ಕಂಡ್ರು. ಅವರೆಲ್ಲರೂ ಶಬ್ದವನ್ನು ಎತ್ತಿ ಘೋಷದಿಂದ ಅವರು ಕಿರ್ಚಾಡಿದರು. ಅವರಿಗೆ ಆ ಒಂದು ಅವರ ವಿರುದ್ಧವಾಗಿ ಯಾವಾಗಲೂ ಯುದ್ಧ ಮಾಡುತ್ತಿದ್ದಂಥ ಆ ಒಂದು ಸಿಂಸೋನನು ಒಂದು 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 ಕಟ್ಟಪಟ್ಟವನಾಗಿ, ಒಬ್ಬನು ಆತನ ಬಲ ಇಲ್ಲದವನಾಗಿ ಅವನನ್ನು ಎಳೆದುಕೊಂಡು ಬರುವಂಥದ್ದನ್ನು ಕಂಡ ಕೂಡಲೇ ಅವರು ಅಲ್ಲೇ ಜಯಘೋಷವನ್ನು ಕೂಗ್ತಾ ಇದ್ರು. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವಾಗ ಸಿಂಸೋನನ ವಿರುದ್ಧವಾಗಿ ಇನ್ನು ಯಾವನು ಕೈಯೂ ಇಡಲಿಲ್ಲ, ಯಾವ ಆಯುಧವೂ ಎಸೆಯಲಿಲ್ಲ, ಯಾವನು ಕೂಡ ಏನೂ ಕೂಡ ಇನ್ನು ಮುಟ್ಟಲಿಲ್ಲ, ಆತನ ಕೂದಲನ್ನು ಕೂಡ ಮುಟ್ಟದೇ ಇರುವಾಗಲೂ ಆತನ ವಿರುದ್ಧವಾಗಿ ಮಾತನಾಡಿದ ಕೂಡಲೇ ಆತನನ್ನು ಒಪ್ಪಿಸಿಕೊಡ್ತಾರೆ ಎನ್ನುವಂಥ ಆ ಒಂದು ಸಂತೋಷದಿಂದ ಜಯಘೋಷವನ್ನು ಕೂಗಿದ ಕೂಡಲೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಆತ್ಮನು ಸಿಂಸೋನನ ಮೇಲೆ ಇಳಿದು ಬಂದನು. ಈ ಒಂದು ದಿನ ಕೀರ್ತನೆಗಾರನು ದಾವೀದನು ಹೇಳುವ ವಾಕ್ಯವು ಈ ದಿನ ನಿಮ್ಮ ಕಣ್ಣು ಮುಂದೆ ಬರಲಿ. ನನ್ನ ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧ ಮಾಡುವಂಥ ದೇವರಾತನು ನನ್ನ ತಲೆಗೆ ತೈಲವನ್ನು ಹಚ್ಚಿ ಅಭಿಷೇಕ ಮಾಡಿ ನನ್ನ ಪಾತ್ರೆಯು ಹೊರಸೂಸುವಂತೆ ಮಾಡುವ ದೇವರಾತನು. ನನ್ನ ಪ್ರೀತಿಯ ದೇವಜನರೇ, ಆ ಒಂದು ಸಮಯದಲ್ಲಿ ದೇವರ ಆತ್ಮನು ಸಿಂಸೋನನ ಮೇಲೆ ಇಳಿದು ಬಂದ ಕೂಡಲೇ ದೇವರು ಮೊದಲನೇದಾಗಿ ಮಾಡಿದಂಥ ಕಾರ್ಯ, ಇವರೆಲ್ಲರೂ ಸೇರಿ ಕಟ್ಟಿದ್ದಂಥ ಹೊಸ ಹಗ್ಗದ ಆ ಒಂದು ಹಿಡಿತವು ಯಾವ ರೀತಿಯಲ್ಲಿ ಬೆಂಕಿಗೆ ಒಂದು ಸೆಣಬು ಹತ್ರ ಬಂದರೆ ಬೂದಿಯಾಗಿ ಬೀಳ್ತದೋ ಆ ರೀತಿಯಾಗಿ ಇವರು ಕಟ್ಟಿದ್ದಂಥ 16 ಗಂಟೆಗಳನ್ನು ಹಾಕಿ ಕಟ್ಟಿದ್ದಂಥ ಇದು ಆನೆಗಳು ಎಳೆದರೂ ಕೂಡ ಸಾಧ್ಯ ಎಳೆದು ಬಿಡಬಹುದು ಎನ್ನುವಂಥ ಬಲವುಳ್ಳಂಥ ಆ ಒಂದು ಹಗ್ಗಗಳು ಹಾಗೆ ಬೂದಿಯಾಗಿ ಬಿದ್ದವು. ಈ ದಿನ ನಿನ್ನ ವಿರುದ್ಧವಾಗಿ ಕಲ್ಪಿಸಲ್ಪಡುವ ಎಲ್ಲ ಆಯುಧಗಳು ದೇವರ ಆತ್ಮನು ನಿನ್ನ ಮೇಲೆ ಇಳಿದು ಬರುವಾಗ, ಆತನ ಪ್ರಸನ್ನತೆಯು ನಿನ್ನ ಮೇಲೆ ಇಳಿದು ಬರುವಾಗ, ಆತನ ಮಹಿಮೆಯು ನಿನ್ನ ಮೇಲೆ ಇಳಿದು ಬರುವಾಗ ನಿನ್ನ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ ದೇವರು ತರುವಂಥ ದೇವರಾತನಾಗಿದ್ದಾನೆ.
ಓ ನಿನ್ನ ಅಂತರೇಂದ್ರದಲ್ಲಿ ನಿನ್ನ ಮನಸ್ಸನ್ನು, ನಿನ್ನ ಹೃದಯವನ್ನು, ನಿನ್ನ ನಿಷ್ಕಲ್ಮಶವಾದ ಸ್ವಾರ್ಥ ಇಲ್ಲದಿರುವಂಥ ಮನಸ್ಸನ್ನು ಕಾಣುವ ದೇವರು ನಿನಗೋಸ್ಕರ ಬಹಿರಂಗವಾಗಿ ಆತನು ನಿನಗಾಗಿ ಯುದ್ಧ ಮಾಡುವಂಥ ದೇವರಾತನಾಗಿದ್ದಾನೆ ಪ್ರಿಯರೇ. 3,000 ಜನ ಆತನಿಗೆ ವಿರುದ್ಧವಾಗಿ ನಿಂತರು. ಆಮೆನ್. ಆ 1,000 ಜನ ಸೇನೆಯು ವೈರಿಗಳು ಮುಂದೆ ಬಂದು ನಿಂತರು. ನಿನಗೋಸ್ಕರ ಒಬ್ಬನು, ನಿನಗೋಸ್ಕರ ಸ್ವಾರ್ಥ ತೊರೆದು ಒಬ್ಬನು, ನಿನ್ನ ಮುಖದಲ್ಲಿ ಕಳೆದುಕೊಂಡಂಥ ಸಂತೋಷವನ್ನು ತಿರುಗಿಸಿಕೊಡಲು ಒಬ್ಬನು, ನಿನ್ನ ಅವಮಾನಗಳನ್ನು ಮಾರ್ಪಡಿಸುವಂಥ ಒಬ್ಬನು ನಿನ್ನ ಸಂಗಡ ಇದ್ದಾನೆ. ನಿನ್ನ ಸಂಗಡ ಇದ್ದಾನೆ. ಈ ದಿನ ಯೋಚನೆ ಮಾಡಬೇಡ, ಓ ಚಿಂತೆ ಮಾಡಬೇಡ. ಅಯ್ಯೋ ಒಂದೊಂದು ಮುಖಗಳನ್ನು ನೋಡಬೇಕಾದ್ರೆ ಅಯ್ಯೋ ನೀವಾ ನನ್ನ ಕೈಗಳನ್ನು ಕಟ್ಟಿದ್ದೀರಾ, ನೀವಾ ನನ್ನನ್ನು ಎಳೆದುಕೊಂಡು ಹೋಗುತ್ತಿದ್ದೀರಾ ಎಂಬುದಾಗಿ ಆತನು ಅದರ ಬಗ್ಗೆ ಚಿಂತೆ ಮಾಡಲಿಲ್ಲ. ನಾನು ನೆನೆಸ್ತೇನೆ, ಸಿಂಸೋನನ್ನು ದಾರಿ ಉದ್ದಕ್ಕೂ ದೇವರ ಆತ್ಮನನ್ನು ಆರಾಧಿಸಿರ್ಬಹುದಲ್ವಾ. ಸಿಂಸೋನನು ದಾರಿ ಉದ್ದಕ್ಕೂ ಕರ್ತನು ಮಾಡಿರುವಂಥ ಆ ಕಾರ್ಯಗಳನ್ನು ಪರಿಶುದ್ಧಾತ್ಮ ದೇವರೇ, ಸಿಂಹವನ್ನ ಎರಡಾಗಿ ಸೀಳುವಂತೆ ಮಾಡಿದ ದೇವರೇ, ಆ ನರಿಗಳನ್ನು, ಎಲ್ಲ ನರಿಗಳನ್ನು ಹಿಡಿದು ಬೆಂಕಿ ಹಚ್ಚಿ ಊರೆಲ್ಲ ವೈರಿಗಳನ್ನು ನಾಶ ಮಾಡುವಂತ ಬಲವನ್ನು ಕೊಟ್ಟ ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಸ್ತುತಿಸಿರಬಹುದಲ್ವಾ. ಈ ಒಂದು ದಿನ ಹಳದದ್ದನ್ನು ನೆನೆಸಿ 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 ಕೊರಗೋದನ್ನು ಬಿಟ್ಟು ನಿನ್ನೊಳಗಿರುವಂಥ ಆ ದೇವರಾತ್ಮನು, ಆಮೆನ್, ನಾವು ಹಾಡಿದ ಹಾಗೆ ಆಮೆನ್, ಆ ಒಂದು ಪರಿಶುದ್ಧಾತ್ಮನು ನನ್ನ ಮೇಲೆ, ಅಭಿಷೇಕವು ನನ್ನ ಮೇಲೆ, ಅಭಿಷೇಕವು ಆ ಪರಿಶುದ್ಧಾತ್ಮನು ನಮ್ಮ ಮೇಲಿರುವಾಗ ಆಮೆನ್, ಅಸಾಧ್ಯವಾದಂಥ ಕಾರ್ಯಗಳು ಯಾವುದೂ ಇಲ್ಲ, ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆಮೆನ್, ಸರಪಳಿಗಳು ಬಿಚ್ಚಲ್ಪಡುವುದು, ಆಮೆನ್, ಸೆರೆಮನೆಯ ಬಾಗಿಲುಗಳು ತೆರೆಯಲ್ಪಡುವಂಥದ್ದು, ಆಮೆನ್, ಅಸಾಧ್ಯ ಕಾರ್ಯಗಳು ನಡೆಯುವಂಥದ್ದಾಗಿದೆ ಪ್ರಿಯರೇ. ಎಲ್ಲರೂ ಹೇಳೋಣ, ನೀನು ಸಾಕು, ನೀನು ಸಾಕು, ನೀನು ಸಾಕು, ನನ್ನ ಜೀವಿತಕ್ಕೆ ನೀನು ಸಾಕು. ನಾ ಬದುಕಿರುವಂಥ ಈ ದಿನದಲ್ಲಿ ಮಾತ್ರವಲ್ಲ, ನಾ ಸಾಯುವವರೆಗೂ, ನಾ ಸಮಾಧಿ ಸೇರೋವರೆಗೂ ಪರಿಶುದ್ಧ ಆತ್ಮದೇವರೇ ನೀ ನನಗೆ ಸಾಕು ಅಪ್ಪ, ನೀ ನನಗೆ ಸಾಕು ಅಪ್ಪ, ನೀನೊಬ್ಬನು ನನಗೆ ಸಾಕು ದೇವರೇ. ನೀ ನನ್ನೊಂದಿಗಿರುವಾಗ ನನ್ನ ವೈರಿಗಳನ್ನು ನಾ ಚೆದರಿ ಹಾಕುವಂತೆ ನೀ ಬಲ ಕೊಡುವಂಥ ದೇವರು. ನೀ ನನ್ನ ಸಂಗಡ ಇರುವಾಗ ದೇವರೇ, ನನ್ನ ಕೊಂಬುಗಳನ್ನು ವೈರಿಗಳ ಮುಂದೆ ಕಾಡು ಕೊಡದ ಕೊಂಬಿನಂತೆ ಮೇಲಕ್ಕೆತ್ತುವ ದೇವರು ನೀವಾಗಿದ್ದೀರಾ. ನಿನಗೆ ಸ್ತೋತ್ರ ಅಪ್ಪ, ನಿನಗೆ ಸ್ತೋತ್ರ ದೇವರೇ, ನಿನಗೆ ಸ್ತೋತ್ರ. ಆ ಪರಿಶುದ್ಧಾತ್ಮ ದೇವರಿಗೆ ನಮ್ಮನ್ನೇ ನಾವು ಅರ್ಪಿಸಿಕೊಡೋಣವ. ಅಪ್ಪ ನೀ ನನಗೆ ಸಾಕು ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಸಮ್ಮುಖ ನಂಬಿರುವೆ, ನಿನ್ನ
ಉಳ್ಳದ್ದು ನಿನ್ನ ಸಮ್ಮುಖವೇ. ನಂಬಿಕೆಗೆ ಯೋಗ್ಯರು ನೀ, ನಂಬಿರುವೆ ನಿನ್ನ ಸಮ್ಮುಖ, ನಂಬಿರುವೆ ನಿನ್ನ ವಾಕ್ಯವ. ನಂಬಿಕೆಗೆ ಯೋಗ್ಯರು ನೀ. ನಿನ್ನ ನಂಬಿರುವ ಜನರಿಗೆಲ್ಲ ನಿನ್ನ ಪ್ರೀತಿ ಎಂದು ಮುಚ್ಚಿಕೊಳ್ಳುವುದು. ನಿನ್ನ ನಂಬಿರುವ ಜನರಿಗೆಲ್ಲ ನಿನ್ನ ಪ್ರೀತಿ ಎಂದು ಆವರಿಸುವುದು. ಹೃದಯವೆಲ್ಲ ಹರ್ಷಿಸುವುದು ನಿನ್ನ ವಾಕ್ಯವ ನಂಬುವಾಗ. ಹೃದಯವೆಲ್ಲ ಹರ್ಷಿಸುವುದು ನಿನ್ನ ವಾಕ್ಯವಾನ ನಂಬುವಾಗ. ದಾರಿಗೆ ದೀಪವು ಜೀವಕ್ಕೆ ಬೆಳಕು ನಿನ್ನ ವಾಕ್ಯವೇ. ಆಧರಿಸುವುದು ಜೀವವುಳ್ಳದು ನಿನ್ನ ಸಮ್ಮುಖವು. ನಂಬಿಕೆಗೆ ಯೋಗ್ಯನು ನೀ, ನಂಬಿರುವೆ ನಿನ್ನ ಸಮ್ಮುಖ, ನಂಬಿರುವೆ ನಿನ್ನ ವಾಕ್ಯವ. ನಂಬಿಕೆಗೆ ಯೋಗ್ಯನು ನೀ. ಆಮೆನ್. ಅಪ್ಪ, ನಾನು ನಿನ್ನನ್ನೇ ನಂಬಿದ್ದೇನಪ್ಪ. ನಾ ಎಂದಿಗೂ ನಾಚಿಕೆಗೊಳ್ಳೋದಿಲ್ಲ, ಎಂದಿಗೂ ನಿರಾಶೆ ಪಡೋದಿಲ್ಲ. ಪರಿಶುದ್ಧಾತ್ಮ ದೇವರೇ, ನನ್ನನ್ನು ಆವರಿಸೋಪ್ಪ. ಅಪ್ಪ, ನನ್ನನ್ನು ಅಪ್ಪಿಕೋದೆ ಮರೆ ನಿನ್ನ ಪ್ರಸನ್ನತೆಯ ಆ ಒಂದು ಹೊದಿಕೆ ನನ್ನ ಮೇಲೆ ಹಾಕಲ್ಪಡಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಆಮೆನ್. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನ್ನ ಬಾಳಲ್ಲಿ. ನಿನ್ನ ಬಿಟ್ಟು ಯಾರು ಇಲ್ಲ. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನ್ನ ಬಾಳಲ್ಲಿ. ನಿನ್ನ ಬಿಟ್ಟು ಯಾರು ಇಲ್ಲ. ನಿನ್ನ ಸನ್ನಿಧಿ ನನಗೆ ಆನಂದವೇ. ನಿನ್ನ ಪಾದವ ನಾನು ಮುತ್ತಿಡುವೆ. ನಿನ್ನ ಸನ್ನಿಧಿ ನನಗೆ ಆನಂದವೇ. ನಿನ್ನ ಪಾದವ ನಾನು ಮುತ್ತಿಡುವೆ. ನೀವೇ ಸಾಕು, ನೀವೇ ಸಾಕು. ಎಲ್ಲರೂ ಹೇಳೋಣ, ನೀವೇ ಸಾಕು ನನ್ನ ಬಾಳಲ್ಲಿ. ನಿನ್ನ ಬಿಟ್ಟು ಯಾರು ಇಲ್ಲ. ಅಳುವಾಗ ನನ್ನ ಜೊತೆಯಲ್ಲೇ ಇರುವೆ ನೀ. ನಾನೊಬ್ಬನೇ ಇರುವಾಗ ನನ್ನ ಜೊತೆಯಲ್ಲೇ ಇರುವೆ ನೀ. ನಾನು ವೇದನೆ ಪಡುವಾಗ ನಿನ್ನ ವಾಕ್ಯದಿ ಸಂತೈಸಿದೆ. ನಾನು ವೇದನೆ ಪಡುವಾಗ ನಿನ್ನ ವಾಕ್ಯದಿ ಸಂತೈಸಿದೆ. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನ್ನ ಬಾಳಲ್ಲಿ.
ಆತನನ್ನು ನೋಡಿ ಹೇಳೋಣಪ್ಪ, ನೀನು ಸಾಕಪ್ಪ. ಕೀರ್ತನೆಗಾರನು 27ರಲ್ಲಿ ಹೇಳುವ ಹಾಗೆ, ನನ್ನ ವಿರುದ್ಧವಾಗಿ ಚತುರಂಗ ಬಲವೇ ಯುದ್ಧ ಸನ್ನದ್ಧವಾಗಿ ನಿಂತರು, ನಾ ಭರವಸೆ ಉಳ್ಳವನಾಗಿದ್ದೇನೆ. ಯಾಕೆಂದರೆ ಕರ್ತನು ನನ್ನ ಜೊತೆಯಲ್ಲಿರುವಾಗ ನನ್ನ ಕಾಯುವಂಥ ನನ್ನ ಖೇಡ್ಯವು, ನನ್ನ ಗುರಾಣಿ, ನನ್ನನ್ನು ಆಪತ್ಕಾಲದಲ್ಲಿ ನನ್ನನ್ನು ಮರೆ ಮಾಡಿಟ್ಟು ಕಾಪಾಡುವ ದೇವರು ಆತನು ನನ್ನೊಂದಿಗಿರುವಾಗ ನನಗೆ ಯಾವ ಕೇಡು ಸಂಭವಿಸದು. ಥ್ಯಾಂಕ್ ಯು. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನ್ನ ಬಾಳಲ್ಲಿ. ನಿನ್ನ ಹೊರತು ಯಾರು ಇಲ್ಲ. ಎಷ್ಟೊಂದು ಮಧುರವೋ ನಿಮ್ಮ ಸಮ್ಮುಖವೋ. ಎಲ್ಲರೂ ಹೇಳೋಣ, ಎಷ್ಟೊಂದು ಮಧುರವೋ ನಿಮ್ಮ ಸಮ್ಮುಖವೋ. ಪ್ರಾಣಾತ್ಮ ಶರೀರವೋ ನಿಮ್ಮನ್ನೇ ಬಯಸಿದೆ. ಎಲ್ಲರೂ ಹೇಳೋಣ, ಅಪ್ಪ ನನ್ನ ಪ್ರಾಣ, ನನ್ನ ಆತ್ಮ, ನನ್ನ ಶರೀರ ನಿನ್ನನ್ನೇ ಬಯಸ್ತದೆ ಅಪ್ಪ. ನನ್ನ ಜೀವವೇ ನಿನ್ನನ್ನು ಕೊಂಡಾಡ್ತದೆ. ಇವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿನ್ನ ಸಮ್ಮುಖ ನನಗಪ್ಪ. ಆತನು ಜೇನಿಗಿಂತಲೂ ಸಿಹಿಯಾದ ದೇವರು. ಆಮೇನ್. ಆತನು ಎಷ್ಟೇ ಆತನನ್ನು ಸೇವಿಸಿದರೂ, ಎಷ್ಟೇ ಆತನ ಪ್ರಸನ್ನತೆಯನ್ನು ಅನುಭವಿಸಿದರೂ ಕೂಡ ಎಂದಿಗೂ ಸಾಕು ಎನ್ನುವಂತೆ ಆಗದೇ ಇರುವಷ್ಟು ಆತನು ಇನಿಯನು, ಪ್ರಿಯನು, ಮಾನ್ಯನು, ಶ್ರೇಷ್ಠನು ಆತನಾಗಿದ್ದಾನೆ. ಪ್ರಿಯರೇ, ನಾವು ಹುಡುಕಿಯೂ ಕೂಡ ನಮ್ಮ ಜೀವಿತದಲ್ಲಿ ಸಿಗದಂಥ ಒಂದು ಐಶ್ವರ್ಯವು ನಮ್ಮನ್ನೇ ಹುಡುಕಿ ಬಂದಂಥ ಆ ಒಂದು ಆಶೀರ್ವಾದವೇ ಸರಿ, ಆ ಪರಿಶುದ್ಧಾತ್ಮನು. ಆಮೆನ್. ಆತನಲ್ಲಿ ನಾವು ಮಾಡದಂಥದ್ದು ಏನೂ ಇಲ್ಲ. ಆತನ ಸಮ್ಮುಖದಲ್ಲಿ ನಾವು ತೋರಿಸಿದಂಥ ಆ ನೀತಿ ಕಾರ್ಯಗಳು ಯಾವುದೂ ಇಲ್ಲ. ಆದರೆ ಆ ಪರಲೋಕದ ಬೊಕ್ಕಸ ನಮ್ಮೊಂದಿಗೆ ಜೀವಿಸಲು ಬಂದ್ಬಿಡ್ತಲ್ಲ. ಅದಕ್ಕಾಗಿ ನಾವು ಕೃತಜ್ಞತೆಯಿಂದ ಕೂಡ ನಾವು ಆತನನ್ನು ಹಾಡಿ ಹೊಗಳೋಣವ. ಥ್ಯಾಂಕ್ ಯು ಲಾರ್ಡ್. ಆಮೆನ್. ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ, ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ, ನಾವು ಹುಡುಕಿಯೂ ಸಿಗದಂಥ ಏಕೈಕ ಐಶ್ವರ್ಯ, ನಾವು ಹುಡುಕಿಯೂ ಸಿಗದಂಥ ಏಕೈಕ ಐಶ್ವರ್ಯ. ನೀವೇ ಸಾಕು ಏಸಪ್ಪ, ನಿನ್ನ ಸಮ್ಮುಖ ನನಗಪ್ಪ. ಜನರ ಹಿಂದೆ ಓಡುವ ಜೀವಿತವನ್ನು ಬಿಟ್ಟು ಇದುವರೆಗೂ ಎಲ್ಲವನ್ನ ಮರೆತು ಹೋಗುವಂಥ, ಎಲ್ಲ ಸಮಯದಲ್ಲಿಯೂ ನಮ್ಮನ್ನು ಕೈಬಿಟ್ಟು ಹೋಗುವಂಥ ಆ ಒಂದು ಜನರನ್ನು ಹುಡುಕುವುದನ್ನು ಬಿಟ್ಟು ಆತನ ಪಾದ ಒಂದೇ ಸಾಕೆಂಬುದಾಗಿ ಹುಡುಕೋಣ ಬನ್ನಿರಿ ಪ್ರಿಯರೇ. ಯಾಕೆಂದರೆ ಆತನು ಎಂದಿಗೂ ಆತನು ಕೈ ಬಿಡುವ ದೇವರಲ್ಲ, ನಮ್ಮನ್ನು ತೊರೆಯುವಂಥ ದೇವರಲ್ಲ. ಯುಗದ ಸಮಾಪ್ತಿವರೆಗೂ ನಮ್ಮೊಂದಿಗಿರುವಂಥ ಆ ದೇವರನ್ನು ಮಹಿಮೆ ಪಡಿಸೋಣ. ಅಪ್ಪ ನಿನ್ನ ಸನ್ನಿಧಿಗೆ ತವಕದಿ ಬಂದಿರುವೆ, ಅಪ್ಪ ನಿನ್ನ ಸನ್ನಿಧಿಗೆ ತವಕದಿ ಬಂದಿರುವೆ, ನಿನ್ನ ಮುಖ ಕಂಡು ನಾ ತೃಪ್ತಿ ಹೊಂದುವೆ, ನಿನ್ನ ಮುಖ
சம்முக நனகப்பா நீங்க போதும் ஏசப்பா உங்க சமூகம் எனக்கப்பா நீவே சாக்கு ஏசப்பா ನಿನ್ನ ಸಮ್ಮುಖ ನನಗಪ್ಪ ಆತ್ಮನೇ 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 ಹಾಲೆಲೂಯಾ 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 Amen. Ribashado rehala rehalo ribala redora redora Amen. ಕೈಯೆತ್ತಿಡುವ ಬಾಯಾರಿದ ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ ಆತುರಗೊಳ್ಳುತ್ತದೆ ಹೃದಯ ಬಾಯಾರಿದ ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ ಆತುರಗೊಳ್ಳುತ್ತದೆ ಹೃದಯ ಜೀವ ಜಲವಾಗಿ ತೀರಿಸು ನನ್ನ ಜಲವಾಗಿ ತೀರಿಸು ನನ್ನ ದಾಹ ಹಾಲೆಲೂಯಾ 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 ಆತ್ಮನೇ 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 Hallelujah. Re dalaraba rikaba ಅಪಾರನೊಂದಿಗೆ ಆರಾಧಿಸುತ್ತಿರುವಂತ ಎಲ್ಲ ಮಕ್ಕಳ ಮೇಲೆ ಈಗಲೇ ನಿನ್ನ ಆತ್ಮವು ಬಲವಾಗಿ ಇಳಿದು ಬರಲಿ ಅಪ್ಪ. ಎಲ್ಲ ನೊಗಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಎಲ್ಲ ಜಿಗುಪ್ಸೆಗಳು, ಎಲ್ಲ ಭಯಗಳು, ಎಲ್ಲ ನಿರಾಶೆಗಳು, ಎಲ್ಲ ಮನವನ್ನ ದುಃಖಪಡಿಸುವಂತ ಎಲ್ಲ ವಿಷಯಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಯಾವ ರೀತಿಯಲ್ಲಿ ಅಪ್ಪ 6,000 ದೆವ್ವಗಳಿಂದ ಬಾಧಿಸಲ್ಪಟ್ಟವನು ನಿನ್ನ ಆತ್ಮನ ಪ್ರಸನ್ನತೆಗೆ ಅಪ್ಪ ಎಲ್ಲದರಿಂದಲೂ ಬಿಡುಗಡೆ ಆದನು. ಎಲ್ಲ ದುರಾತ್ಮಗಳು ಓಡಿ ಹೋದವು. ಅದೇ ರೀತಿಯಲ್ಲಿ ಈ ದಿನ ಆರಾಧಿಸುತ್ತಿರುವಂತ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಬಲವಾದ ಪ್ರಸನ್ನತೆ ಇಳಿದು ಬರಲಿ ಅಪ್ಪ. ಎಲ್ಲ ಸೈತಾನನ ಬಂಧನಗಳು ಬಿಚ್ಚಲ್ಪಡಲಿ. ಸೈತಾನನ ಎಲ್ಲ ಸರಪಣಿಗಳು ಬಿಚ್ಚಲ್ಪಡಲಿ. ಸೈತಾನನ ಎಲ್ಲ ತಂತ್ರೋಪಾಯಗಳು, ಅದರ ಎಲ್ಲ ಹಿಡಿತಗಳು, ಅದರ ಎಲ್ಲ ಅಧಿಕಾರಗಳು ಯೇಸುವಿನ ನಾಮದಲ್ಲಿ ಈಗಲೇ ಪರಿಶುದ್ಧಾತ್ಮನ ಬಲದಿಂದ ಸಂಪೂರ್ಣವಾಗಿ 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 ಮುರಿಯಲ್ಪಡಲಿ. ಯಾವಾಗ ಸಿಂಸೋನನು ಆ ಒಂದು ದೇವರ ಆತ್ಮ ವಶನಾದನೋ, ಯಾವಾಗ ನಿನ್ನ ಆತ್ಮವು ಆ ಒಂದು ಸಿಂಸೋನನ ಮೇಲೆ ಇಳಿದು ಬಂತು, ಆತನು ಅಲ್ಲಿ ಇದ್ದಂತ ಕತ್ತೆಯ ಅಲ್ಲಿನ ದವಡೆಯನ್ನು ತೆಗೆದುಕೊಂಡು, ದೇವರೇ ನಿನ್ನ ಆತ್ಮನು ಇಳಿದು ಬರುವುದಾದರೆ ಯಾವ ಆಯುಧವೂ ಅಪ್ಪ ಬೇಕಾಗುವುದಿಲ್ಲ. ನಿನ್ನ ಆತ್ಮವು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವುದಾದರೆ ಯಾವ ಸಿದ್ಧತೆಯೂ ಬೇಕಾಗಿರುವುದಿಲ್ಲ. ನಿನ್ನ ಆತ್ಮವು ನಮ್ಮೊಳಗೆ ಕಾರ್ಯ ಮಾಡುವಾಗ ಯಾವ ಒಂದು ತಂತ್ರೋಪಾಯಗಳು ನಮಗೆ ಬೇಕಾಗಿಲ್ಲ. ಎಲ್ಲವನ್ನ ಮಾರ್ಪಡಿಸುವ, ಎಲ್ಲದರ ಮೇಲೆ ಜಯ ಕೊಡುವ, ಎಲ್ಲ ಪರಿಸ್ಥಿತಿಗಳನ್ನು ತಣ್ಣಗಾಗಿಸುವಂತ ಆಮೆನ್ ದೇವರು ನೀ ನಮ್ಮ ಸಂಗಡ ಇರುವಾಗ ಎಲ್ಲ ಕಾರ್ಯಗಳು ಕೈ ಹೆಚ್ಚುವ ಒಂದೊಂದು ಕಾರ್ಯಗಳು ಜಯವೇ ಅಪ್ಪ. ಯೇಸುವಿನ ನಾಮದಲ್ಲಿ ಆ ಬಿಡುಗಡೆಯನ್ನು ಒಬ್ಬೊಬ್ಬರಲ್ಲಿ ಮಾತನಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ,
ನಿನ್ನ ಒಂದು ಅಭಿಷೇಕದಿಂದ ಬಲದಿಂದ ತುಂಬಿದವನಾದಂಥ ಸಿಂಸೋನನು ವೈರಿಯನ್ನ ಆ ಒಂದು ಕತ್ತೆಯ ಅಲ್ಲಿನ ದವಡೆಯಿಂದ ಒಬ್ಬೊಬ್ಬರನ್ನ ಈಟಿಗಳಿಂದಲೂ ಬರ್ಜಿಗಳಿಂದಲೂ ಎಲ್ಲ ಯುದ್ಧಾಯುಧಗಳಿಂದ ಬಂದಂತ ಆ ಒಂದು ವೈರಿಗಳನ್ನ ಆ ಸೇನೆಯನ್ನೇ ಒಂದು ಎಣದ ಗುಂಪಾಗಿ ಅದರ ಒಂದು ರಾಶಿಯಾಗಿ ಮಾರ್ಪಡಿಸಿದ್ನಲ್ಲ, ಅದೇ ಆತ್ಮನು ನೀವು ನಮ್ಮ ಮೇಲೆ ಇದ್ದೀರಾ ಸ್ವಾಮಿ. ಅದೇ ಬಲವು ನಮ್ಮ ಮೇಲೆ ವಾಸವಾಗಿದೆ ಸ್ವಾಮಿ. ಅಪ್ಪ ಇದನ್ನ ನಂಬ್ತೇವೆ. ನಮ್ಮ ಮೇಲೆ ಇಳಿದು ಬಂದ್ರೆ ಅಪ್ಪ ನಮ್ಮ ಕೈಯಲ್ಲಿ ಆ ಒಂದು ವಾಕ್ಯವೆಂಬ ಬಲವನ್ನ ಕೊಟ್ಟು ಎಲ್ಲ ವೈರಿಗಳ ದವಡೆಗಳನ್ನ ಅಪ್ಪ ಬಿಚ್ಚಿ ಹಾಕುವಂತ, ಅದನ್ನ ಅಳಗಾಡಿಸುವಂತ ಬಲವನ್ನ ನೀನು ನಮ್ಮೊಳಗೆ ಕೊಟ್ಟಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಿನ್ನ ಆತ್ಮವು ಸಜೀವವಾದ ಆತ್ಮವು, ನಿನ್ನ ಆತ್ಮವು ಜೀವ ಸ್ವರೂಪವಾದ ಆತ್ಮವು, ಸತ್ತದ್ದನ್ನ ಬದುಕಿಸುವಂತ ಆತ್ಮವು ನಮ್ಮೊಳಗಿರುವುದರಿಂದ ನಮ್ಮೊಳಗಿರುವಂತ ಎಲ್ಲ ನಿರ್ಬಲಾವಸ್ಥೆಗಳು, ನಮ್ಮಲ್ಲಿರುವಂತ ಎಲ್ಲ ರೀತಿಯಾದಂತ ಬಲಹೀನತೆಗಳು ಮಾರ್ಪಡಿಸಿ ಒಣಗಿ ಹೋದಂತ ಪರಿಸ್ಥಿತಿಗಳೆಲ್ಲ ಆಗಿರುವಂತ ನಮ್ಮ ಜೀವಿತಗಳನ್ನ ಸೇನೆಯಾಗಿ ಎತ್ತಿ ಅದನ್ನ ಎಬ್ಬಿಸಿ ಅದನ್ನ ಜೀವಂತವಾಗಿ ಮತ್ತೆ ಯುದ್ಧಕ್ಕೆ ನಿಲ್ಲಿಸುವಂತ ನಿನ್ನ ಪರಿಶುದ್ಧಾತ್ಮನಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಆತ್ಮನಿಗಾಗಿ ಸ್ತೋತ್ರ. ನಿನ್ನನ್ನು ಕೊಂಡಾಡ್ತೇವೆ ಪರಿಶುದ್ಧಾತ್ಮನೇ. ಒಬ್ಬೊಬ್ಬರನ್ನ ಆವರಿಸು. ನಿನ್ನ ಬೆಂಕಿ ಒಬ್ಬೊಬ್ಬರನ್ನ ಮುಚ್ಚಿಕೊಳ್ಳಲಿ. ಥ್ಯಾಂಕ್ ಯು ಲಾರ್ಡ್. ಆಮೆನ್. ಆಮೆನ್. ಹಲ್ಲೆಲೂಯಾ. 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 ಕುಂದಿದೆ ಮನವು, ಬತ್ತಿದೆ ಹೃದಯ, ಒಣಗಿದೆ ಶರೀರವು, ಒಣಗಿದೆ ಶರೀರ. ಕುಂದಿದೆ ಮನವು, ಬತ್ತಿದೆ ಹೃದಯ, ಒಣಗಿದೆ ಶರೀರ, ಒಣಗಿದೆ ಶರೀರ. ಪ್ರಕಾಶಗೊಳಿಸಯ್ಯ ನಿನ್ನಾತ್ಮ ಸುರಿಸಿ. ಒಬ್ಬೊಬ್ಬರ ಮೇಲೆಯೂ ಪ್ರಕಾಶಗೊಳಿಸಯ್ಯ ನಿನ್ನಾತ್ಮವ ಸುರಿಸಿ. ಆತ್ಮನೇ 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 ಆತ್ಮನೇ. ಎಸೆಕಿಯೇಲ್ 37 ಯಾವುದೆಲ್ಲ ಪರಿಸ್ಥಿತಿಗಳು, ಯಾರೆಲ್ಲ ಈ ಒಂದು ದಿನ ಒಣಗಿ ಹೋದಂಥ, ತೀರ ಒಣಗಿ ಹೋದಂಥ ಪರಿಸ್ಥಿತಿಯಲ್ಲಿದ್ದಾರೋ ಕರ್ತನ ಪ್ರವಾದಿಯಾಗಿ ಮಾತನಾಡ್ತಾನೆ. ಈಗಲೇ ನರಗಳು ಉಂಟಾಗಲಿ, ಈಗಲೇ ಮಾಂಸ ಉಂಟಾಗಲಿ, ಈಗಲೇ ರಕ್ತವು ಹರಿಯಲಿ, ಈಗಲೇ ಚರ್ಮದಿಂದ ಮುಚ್ಚಲ್ಪಡಲಿ. ಯೇಸುವಿನ ನಾಮದಲ್ಲಿ ಸಭೆಗಳಿಗೆ ಮಾತನಾಡ್ತಾನೆ. ದೇವರ ಮಕ್ಕಳ ಮೇಲೆ ಮಾತನಾಡ್ತಾನೆ. ಎಲ್ಲ ಆತ್ಮಿಕವಾಗಿ ಒಣಗಿ ಹೋಗಿರುವಂತಹ ಪರಿಸ್ಥಿತಿಗಳು ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಕರ್ತನ ಜೀವವು ಒಬ್ಬೊಬ್ಬರ ಆತ್ಮದಲ್ಲಿ ಮತ್ತೆ ಇಳಿದು ಬರಲಿ. ಆ ಮೊದಲನೆಯ ಪ್ರೀತಿಯು ಮತ್ತೆ ಜ್ವಾಲೆಯಾಗಿ ಅತ್ತಿ ಉರಿಯಲಿ ಯೇಸುವಿನ ನಾಮದಲ್ಲಿ. ದೇವರ ವಾಕ್ಯದಿಂದ ದೂರ ಆಗಿರುವಂತಹ ಪರಿಸ್ಥಿತಿಗಳು ಮಾರ್ಪಡಲಿ. ಎಲ್ಲ ಒಣಗಿ ಹೋಗಿರುವಂತಹ ಆತ್ಮಿಕ ಜೀವಿತವು ಫಲಭರಿತವಾಗಿ ಮಾರ್ಪಡಲಿ. ಸೇವೆಯಿಂದ ದೂರ ಹೋಗಿರುವಂತ ಎಲ್ಲರೂ ಕೂಡ ಮತ್ತೆ ಬಲವಾಗಿ ಹಿಂದಿರುಗಿ ಬರಲಿ. ಮೊದಲಿಗಿಂತಲೂ ಹೆಚ್ಚಾದಂತ ಮಹಿಮೆಯು ಆ ಆಲಯದ ಮಹಿಮೆಯು ಪ್ರಕಟವಾಗಲಿ. ಅಲ್ಪವಾದಂತ ಆರಂಭವು ಮಹಿಮೆಯಾದ ಮುಕ್ತಾಯವನ್ನ ಕಾಣಲಿ ಯೇಸುವಿನ ನಾಮದಲ್ಲಿ. ಕರೆದಿರುವ ದೇವನು ನೀ ನಂಬಿಗಸ್ತನೆಂಬುವಂಥದ್ದನ್ನ ನೀ ನಿರೂಪಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಯಾವ ರೀತಿ ಎಸೆಕಿಯೇಲ್ 37 ಆ ಚತುರ್ದಿಕ್ಕಿನಿಂದ ಬಂದಂತ ಆ ಒಂದು ಗಾಳಿಯು ಅವರ ಒಳಗೆ ನುಗ್ಗಿ ಜೀವ ಉಳ್ಳದಾಗಿ ಅವರನ್ನು ಮಾರ್ಪಡಿಸಿದಲ್ಲದೆ ಅವರು ಸೇನೆಯಾಗಿ ನಿಂತರು. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಕರ್ತನ ಪ್ರವಾದಿಯಾಗಿ ಮಾತನಾಡ್ತಾನೆ. ಆ ಚತುರ್ದಿಕ್ಕಿನಿಂದ ದೇವರ ಆತ್ಮನು ಈಗಲೇ ಒಬ್ಬೊಬ್ಬರ ಆತ್ಮದಲ್ಲಿಯೂ ಒಬ್ಬೊಬ್ಬರ ಆತ್ಮಿಕ
ಜೀವಿತದಲ್ಲಿ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಅವರು ಕಾಲನ್ನ ನೆಟ್ಟಗಾಗಿ ಈ ಭೂಮಿಯಲ್ಲಿಟ್ಟು ನಿಲ್ಲಲಿ ಯೇಸುವಿನ ನಾಮದಲ್ಲಿ. ಸೇನೆಯಾಗಿ ಮಾರ್ಪಡಲಿ. ನಿನ್ನ ವಾಕ್ಯವು ಹೇಳುವಂತೆ ನಾನು ಇಸ್ರಾಯೇಲರನ್ನ ಇದೇ ರೀತಿಯಲ್ಲಿ ಸಮಾಧಿಗಳನ್ನ ತೆರೆದು ನಾವು ಹೊರಗೆ ಕರಿತೇನೆಂಬುದಾಗಿ. ಯಾವುದೆಲ್ಲ ಆತ್ಮಿಕ ಜೀವಿತವು ಸತ್ತೋಗಿದೆಯೋ, ಯಾರೆಲ್ಲ ಹಿಂಜಾರಿ ಹೋಗಿದ್ದಾರೋ, ಯೇಸುವಿನ ನಾಮದಲ್ಲಿ ಅವರು ಮತ್ತೆ ಯೇಸುವಿನ ನಾಮದಲ್ಲಿ ಜೀವಂತವಾಗಿ ನಿನ್ನ ಸಮ್ಮುಖದಲ್ಲಿ, ನಿನ್ನ ಆಲಯದಲ್ಲಿ, ನಿನ್ನ ಪರಿಶುದ್ಧ ಆತ್ಮನ ಪ್ರಸನ್ನತೆಯಲ್ಲಿ ಕಾಣಲ್ಪಡುವಂತೆ ನೀ ಮಾಡಪ್ಪ, ನೀ ಮಾಡುಪ್ಪ, ನೀ ಮಾಡುವಪ್ಪ ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಆಮೆನ್. ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ